ಎಲ್ಲ ನನ್ನ ಕಲಿಕಾರ್ಥಿಗಳಿಗೆ ಪೂಜಾರ್ ಟ್ಯುಟೋರಿಯಲ್ ಕ್ಲಾಸಿಗೆ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಟೆನ್ಸ್ನಲ್ಲಿರ್ತಕ್ಕಂತಹ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಬಗ್ಗೆ ತಿಳಿದುಕೊಳ್ಳೋಣ. ಹಾಗಾದರೆ ನಾವು ಈ ಮೊದಲ ಏನು ಮಾಡಿದ್ವಿ ಅಂದರೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಸ್ ಟೆನ್ಸ್ನ ಯಾವ ಉಪಯೋಗ ಮಾಡೋದು ಅಂತಕ್ಕಂಥದ್ದನ್ನ ಹೇಳಿದ್ದೀವಿ. ಆದರೆ ಇವತ್ತಿನ ವಿಡಿಯೋದಲ್ಲಿ ನಾವು ಸಂಪೂರ್ಣವಾಗಿ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಬಗ್ಗೆ ತಿಳ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ. ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನ ಬಗ್ಗೆ ತಿಳ್ಕೊಳ್ಬೇಕಾದಾಗ ನೀವು ಹಿಂದಿನ ಎಲ್ಲ ವಿಡಿಯೋಗಳನ್ನು ನೋಡಬೇಕಾದ್ರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರ್ತಕ್ಕಂತಹ ಲಿಂಕನ್ನು ಕ್ಲಿಕ್ ಮಾಡಿ ಹಿಂದಿನ ವಿಡಿಯೋಗಳನ್ನು ತಿಳ್ಕೊಳ್ರಿ. ಅಂದರೆ ಒಂದರಿಂದ ಒಂದಕ್ಕೆ ಲಿಂಕ್ ಇರ್ತವೆ. ಈಗ ಪ್ರೆಸೆಂಟ್ ಟೆನ್ಸ್ನೊಳಗೆ ನಾವೇನಪ್ಪ ಅಂದರೆ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ಹೇಳಲಾಗಿದೆ. ಆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಬಗ್ಗೆ ನೀವು ತಿಳ್ಕೊಳ್ರಿ. ಆಮೇಲೆ ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಬಗ್ಗೆ ಇದೆ. ಆಮೇಲೆ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಬಗ್ಗೆ ಇವತ್ತು ಹೇಳೋಕ್ಕಾಗಿದೆ. ಇಲ್ಲಿ ಈ ಟೆನ್ಸ್ ಬಗ್ಗೆ ನಾವು ಹೇಳ್ತಾ ಹೋದಾಗ ಪ್ರೆಸೆಂಟ್ ಟೆನ್ಸ್ನೊಳಗೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್, ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್. ಆದರೆ ಈಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸು ಅದ್ರ ಬಗ್ಗೆ ನಾವು ತಿಳ್ಕೊತೀವಿ. ಹಾಗಾದರೆ ಈ ಒಂದು ಟೆನ್ಸ್ ಏನಿದೆ, ಈ ಟೆನ್ಸ್ ಬಗ್ಗೆ ತಿಳಿತಕ್ಕಂಥದ್ದು ತುಂಬ ಅಗತ್ಯ. ಸೊ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಈಸ್ ಹೆಲ್ಪ್ಫುಲ್ ಟು ಸ್ಪೀಕಿಂಗ್ ಅಂಡ್ ಬೇಸಿಕ್ ನಾಲೆಜ್ ಫಾರ್ ಯು. ಸೊ ಯು ಕ್ಯಾನ್ more and more time observe this video and write down in your notebook and recall it. ನೀವು ಈ ವಿಡಿಯೋಗಳನ್ನು ಪಾಸ್ ಮಾಡ್ಕೊಂಡು ಬರ್ಕೊಳ್ತಿರ್ಬೇಕು. ಹಾಗೆ ಬರ್ಕೊಳ್ಳೋದ್ರಿಂದ ನಿಮ್ಗೆ ಸಂಪೂರ್ಣವಾಗಿ ಹೊಸ ವಿಷಯಗಳು ನಿಮ್ಮ ತಲೆಯಲ್ಲಿ ಹೋಗಕ್ಕೆ ಸಾಧ್ಯ ಐತಿ ಮತ್ತು ಅದು ಹಾಗೆ ಉಳಿಯಲು ಕೂಡ ಸಾಧ್ಯ ಇದೆ. ಹಾಗಾದರೆ ಇವತ್ತಿನ ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇಲ್ಲಿ ಈ ಪ್ರೆಸೆಂಟ್ ಟೆನ್ಸ್ನಲ್ಲಿರ್ತಕ್ಕಂತಹ ಮೂರನೆಯ ಅಂಶ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್, ಪೂರ್ಣ ವರ್ತಮಾನ ಕಾಲ. ಎ ಟೆನ್ಸ್ ಇಂಡಿಕೇಟ್ಸ್ ದ completion of an action in the present. It is known as the present perfect tense. So now ಇಲ್ಲಿ a tense indicates the completion of an action in the present. ಅಂದರೆ ವರ್ತಮಾನ ಕಾಲದಲ್ಲಿ ಮುಗಿದಿರ್ತಕ್ಕಂತಹ ಕ್ರಿಯೆಯನ್ನು ಸೂಚಿಸುವ ಕಾಲವನ್ನು ನಾವು ಏನಂತ ಕರಿತೀವಿ ಅಂದರೆ ಇಟ್ ಈಸ್ ನೋನ್ ಆಸ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಅಂದರೆ ಪೂರ್ಣ ವರ್ತಮಾನ ಕಾಲ ಅಂತ ಕರಿತೀವಿ. ಹೌದಾ? ಅದರ ಬಗ್ಗೆ ನೀವು ಸಂಪೂರ್ಣವಾಗಿ ತಿಳ್ಕೊಳ್ಳಿ. ಏನು ಇದರಲ್ಲಿ ಇರೋದು ಅಂತ ಅನ್ನೋದನ್ನ ಅರ್ಥ ಮಾಡ್ಕೊಂತ ಸಾಕು. ಎ ಟೆನ್ಸ್ ಇಂಡಿಕೇಟ್ ದ ಕಂಪ್ಲೀಷನ್, ಅಂದರೆ ಕಂಪ್ಲೀಟ್ ಆಗಿರ್ತಕ್ಕಂಥದ್ದು, ಕಂಪ್ಲೀಷನ್ ಆಫ್ ಆನ್ ಆಕ್ಷನ್ ಇನ್ ದ ಪ್ರೆಸೆಂಟ್. ಇಟ್ ಈಸ್ ನೋನ್ ಆಸ್ ದ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್. ಅಂದರೆ ವರ್ತಮಾನ ಕಾಲದಲ್ಲಿ ಆ ಕ್ರಿಯೆಯು ಮುಗಿದಿದೆ ಎನ್ನುವುದನ್ನು ಸೂಚಿಸ್ತಕ್ಕಂತಹ ಒಂದು ಕಾಲವನ್ನು ಪೂರ್ಣ ವರ್ತಮಾನ ಕಾಲ ಅಂತ ಕರೀತಾರೆ. ಇದರಲ್ಲಿ ಕೂಡ ನಾವೇನು ಮಾಡ್ತಾ ಇದ್ದೀವಿ ಅಂತಂದರೆ ಅಸರ್ಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರೋಗೇಟಿವ್ ಸೆಂಟೆನ್ಸ್, WH ಕ್ವಶನ್ಸ್ ವಿತ್ ಇಂಟ್ರೋಗೇಟಿವ್ ಸೆಂಟೆನ್ಸ್. ಅಂದರೆ ಸಕಾರಾತ್ಮಕ ವಾಕ್ಯ, ನಕಾರಾತ್ಮಕ ವಾಕ್ಯ, ಪ್ರಶ್ನಾರ್ಥಕ ವಾಕ್ಯ, WH ಕ್ವಶನ್ ಒಂದಿಗೆ ಪ್ರಶ್ನಾರ್ಥಕ ವಾಕ್ಯ, ಇವುಗಳೆಲ್ಲವನ್ನೂ ಕೂಡ ಒಂದೊಂದು ನಾವು ಹೇಳ್ತಾ ಹೋಗ್ತಾ ಇದ್ದೀವಿ. ಅದರಲ್ಲಿ ಇವತ್ತು ಅಸರ್ಟಿವ್ ಸೆಂಟೆನ್ಸ್ ಅಥವಾ ಸಕಾರಾತ್ಮಕ ವಾಕ್ಯದ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಆ ಸಕಾರಾತ್ಮಕ ವಾಕ್ಯ ಅದು ಯಾವಾದ್ರಾಗ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಸಕಾರಾತ್ಮಕ ವಾಕ್ಯ ಯಾಗಿರ್ತೈತಿ, ಏನು ಕತೆ ಅಂತ ತಿಳ್ಕೊಬೇಕಾದ್ರೆ
ಈ ವಿಡಿಯೋನ ನೀವು ನೋಡಬೇಕು ಮತ್ತು ನಿಮ್ಗೇನು ಗೊತ್ತಾಗಿಲ್ಲ ಅಂದರೆ ಅದನ್ನು ಪಾಸ್ ಮಾಡಿ ಬರ್ಕೊಂಡು ತಿಳ್ಕೊಳ್ಳಿ. These assertive sentence of the present perfect tense are formed by using yav bar has before the past participle from the verb. ಈ ಪೂರ್ಣ ವರ್ತಮಾನ ಕಾಲದ ಸಕಾರಾತ್ಮಕ ವಾಕ್ಯಗಳು ಕ್ರಿಯಾಪದದ ಭೂತ ಕೃದ್ವಾಚಕ ರೂಪದ ಮೊದಲಿಗೆ ಸಹಾಯಕ ಕ್ರಿಯಾಪದಗಳಾದ ಯಾವ ಅಥವಾ ಯಾಜ ಬಳಸಿಕೊಂಡು ರಚಿಸಲ್ಪಡುತ್ತವೆ. ಭೂತ ಕೃದ್ವಾಚಕ ಅಂತ ನಾವು ಯಾವುದು ಕರಿತೀವಿ ಅದನ್ನು ಕ್ರಿಯಾಪದದ ಭೂತ ಕೃದ್ವಾಚಕ ರೂಪದ ಮೊದಲಿಗೆ ನಾವೇನು ಮಾಡ್ತೀವಿ ಅಂತಂದರೆ ಇಲ್ಲಿ ಯಾವ ಅಥವಾ ಯಾಜನ್ನು ಬಳಸ್ತೀವಿ ಅದನ್ನು ನೀವು ಗೊತ್ತಾಗಿರ್ಬೇಕು. ಅಂದರೆ ಗೊತ್ತಾಗ್ತಾ ಇದೇನಿದು ನಿಮ್ಗೆ ಹೊಸದು ಕ್ರಿಯಾಪದದ ಭೂತ ಕೃದ್ವಾಚಕ ರೂಪ ಅಂತಂದ್ರೆ ಏನು ಅಂತ ಇಲ್ಲೇ ಇದೆಲ್ಲ. ಇಲ್ಲಿ ಯಾವ ಮತ್ತು ಯಾಜನ್ನ ಎಲ್ಲಿ ಪಾಸ್ಟ್ ಪಾರ್ಟಿಸಿಪಲ್ ಅಂದರೆ ಭೂತ ಕೃದ್ವಾಚಕ ಅಂತ ಹೇಳ್ತೀವಿ. ಪಾಸ್ಟ್ ಪಾರ್ಟಿಸಿಪಲ್ಗೆ ಭೂತ ಕೃದ್ವಾಚಕ ಅಂತ ಕರಿತೀವಿ. ಹೌದಾ? ಅದರ ಮುಂದೆ ಇದನ್ನು ಬಳಸ್ತೀವಿ. ಅಂದರೆ ವಿ3 ಅಂತ ಅರ್ಥ. ನಿಮ್ಗೆ ಸಿಂಪಲ್ ಆಗಿ ಹೇಳೋದಾದ್ರೆ ವಿ3 ವರ್ಬ್ 3 ಅಂತ ಅನ್ನೋದನ್ನು ನೀವು ತಿಳ್ಕೊಬೋದು. ಗೊತ್ತಾಗಿದೆಯಲ್ಲ? ಹಾಗಾದರೆ ಅದರ ಬಗ್ಗೆ ನಾವು ಮುಂದಿನ ಒಂದು ಅಂಶ ತಿಳ್ಕೊಳ್ಳೋಕೆ ಹೋದರೆ ಇದಕ್ಕೂ ಒಂದು ಏನಪ್ಪ ಅಂತಂದರೆ ಫಾರ್ಮುಲಾವನ್ನು ಕೊಡಲಾಗಿದೆ. ಆ ಫಾರ್ಮುಲಾ ಏನಂತಂದರೆ ಆ್ಯಸ್ ಯೂಶುವಲ್ ಸಬ್ಜೆಕ್ಟ್ ಪ್ಲಸ್ ಹ್ಯಾವ್ ಬಾರ್ ಹ್ಯಾಸ್ ಪ್ಲಸ್ ವಿ3 ಅಥವಾ ಪಾಸ್ಟ್ ಪಾರ್ಟಿಸಿಪಲ್ ಅಂತ. ಪಾಸ್ಟ್ ಪಾರ್ಟಿಸಿಪಲ್ ಪ್ಲಸ್ ಆಬ್ಜೆಕ್ಟ್. ಇದು ವಿ3 ಅಂದ್ರೆ ಅದೇ, ಪಾಸ್ಟ್ ಪಾರ್ಟಿಸಿಪಲ್ ಅಂದ್ರೆ ಅದೇ ಪಿ ಅಂತ ಬರೆದೆ ನಾವು. ಇದನ್ನು ಕೂಡ ನೀವು ನೆನ್ಪಿಟ್ಕೊಂಡು ಸಬ್ಜೆಕ್ಟ್ ಪ್ಲಸ್ ಯಾವ ಬಾರ್ ಹ್ಯಾಸ್ ಪ್ಲಸ್ ವಿ3 ಪ್ಲಸ್ ಆಬ್ಜೆಕ್ಟ್ ಹಾಗೆ ನಾವು ಬರ್ಕೊಂಡು ಅದನ್ನು ನೆನ್ಪಿಟ್ಕೋಬೇಕು. ನೋಡಿ ಇಲ್ಲಿ ಸಬ್ಜೆಕ್ಟ್ ಅಂತಂದ್ರೇನು ಕರ್ತೃಪದ ಅಂತ. ಈ ಕರ್ತೃಪದಗಳು ಯಾವ್ಯಾವ ಅದಾವ ಏನದವ ಅಂತಕ್ಕಂಥದ್ದನ್ನು ನಾವು ಹೇಳ್ತಾ ಬಂದಿದ್ದೀನಿ. ನಾವು ಹಿಂದಿಂದ ಐ ವಿ ಯು ದೇ ಮತ್ತು ಪ್ಲೂರಲ್ ನೌನ್ ಏನದವ ಅವುಗಳು ಬಂದಿತ್ತಂದರೆ ಯಾವ ಬಳಸ್ಬೇಕು, ಯಾವೆಲ್ಲಿ ಬಳಸ್ಬೇಕು? ಐ ವಿ ಯು ದೇ ಪ್ಲೂರಲ್ ನೌನ್ ಇತ್ತಂದರೆ ಯಾವ ಬಳಸಬೇಕು. ಒಂದು ವೇಳೆ ಈ ಸಿ ಇಟ್ಟು ಸಿಂಗುಲರ್ ನೌನ್ ಇತ್ತಂದರೆ ಯಾವ್ದು ಬಳಸ್ಬೇಕು. ಇದು ಬಹು ಮುಖ್ಯ. ಎಷ್ಟು ಮುಖ್ಯ ಅಂತಂದರೆ ಯಾವ ಮತ್ತು ಯಾಜನ್ನು ಎಲ್ಲಿ ಬಳಸ್ಬೇಕಾದ್ರೆ ಸಿಂಗುಲರ್ ನೌನ್ ಇತ್ತಂತಂದರೆ ಯಾವ್ದು ಬಳಸ್ತೀವಿ. ಇಟ್ಟು ಸಿ ಇ ಏನದ ಬಂದಿತ್ತಂದ್ರೆ ಯಾವ್ದು ಬಳಸ್ತೀವಿ. ಅದರ್ವೈಸ್ ಐ ವಿ ಯು ದೇ ಆ್ಯಂಡ್ ಪ್ಲೂರಲ್ ನೌನ್ ಯಾವ ಯೂಸ್ ದ್ಯಾಟ್ ಹ್ಯಾವ್. ಗೊತ್ತಾಯ್ತಲ್ವಾ? ಹ್ಯಾವನ್ನು ಬಳಸ್ಬೇಕು. ಇದನ್ನು ನೆನ್ಪಿಟ್ಕೊಳ್ರಿ. ಹ್ಯಾವ್ ಎಲ್ಲಿ ಬಳಸ್ಬೇಕು, ಯಾವ್ದು ಎಲ್ಲಿ ಬಳಸ್ಬೇಕು ಅಂತಕ್ಕಂಥದ್ದು. ನೆಕ್ಸ್ಟು ಇಲ್ಲಿ ಒಂದು ಚಾರ್ಟ್ ಕೊಡ್ತಾ ಇದ್ದೀನಿ ನಾನು. ಐ ವಿ ಯು ದೇ ಅದ ಪ್ಲೂರಲ್. ಈ ಪ್ಲೂರಲ್ ಮುಂದೆ ಏನು ಮಾಡ್ತೀವಿ? ಹ್ಯಾವ್. ಹಾಗಾದರೆ ಈ ಸಿ ಇಟ್ ಐತಿ ಅದ ಈ ಸಿ ಇಟ್ ಇಲ್ಲಿ ಏನು ಮಾಡ್ತೀವಿ? ಯಾಜ್. ಇದು ಸಿಂಗುಲರ್. ಅದ್ರ ಮುಂದ್ಗಡೆಗೆ ಥಾಟ್, ರೀಡು, ರಿಟನ್, ಸ್ಪೋಕನ್ ಅಂತಕ್ಕಂಥದ್ದು ಪಿ ಅಂದರೆ ವಿ3 ವರ್ಬ್ ಥರ್ಡ್ ಫಾರ್ಮಲ್ಲಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅದಕ್ಕೆ ಇಂಗ್ಲೀಷ್ ಅನ್ನೋದನ್ನು ಯಾವ ರೀತಿ ಇಂಗ್ಲೀಷನ್ನು ಹಾಕ್ಯಂಡಿರ್ತೀನಿ ನಾನು ಎಲ್ಲ ವೀಡಿಯೋಗಳಲ್ಲಿ ಒಂದು ಹೆಂಗೆ ತೊಗೊಂಡಿದ್ದೀನಿ. ನೀವು ಬೇರೆ ಬೇರೆ ಹಾಕ್ಕೊಂಡು ಹೆಚ್ಚು ವಾಕ್ಯಗಳನ್ನು ರಚನೆ ಮಾಡಿರಿ, ಪ್ರಾಕ್ಟೀಸ್ ಮಾಡಿರಿ. ಇಂಗ್ಲೀಷ್ ಭಾಳ ಸರಳ ಅನಿಸ್ತದೆ. ಇಲ್ಲ ಅಂದರೆ ನೀವು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೆ ಸುಮ್ಮನೆ ಈಸಿಯಾಗಿ ಕಲಿಯೋಕ್ಕೆ ಸಾಧ್ಯ ಇಲ್ಲ. ಹೌದಾ? ಅದಕ್ಕೆ ನೀವು ಬರ್ಕೊಂಡು ಒಂದು ಸೆಂಟೆನ್ಸ್ ಮಾಡಿರಿ. ಇಲ್ಲಿ ಕೊಡ್ತೀವಲ್ಲ ಈ ಚಾರ್ಟ್ ಪ್ರಕಾರನ ಮಾಡಿರಿ. ಒಂದೆರಡು ನಾವು ಹೇಳಿದ್ವಿ ಅಂದ್ರೆ ಸಾಕು. ನಾವು ಈ ಊರಿಗೆ ಹೋಗ್ಬೇಕಂದ್ರೆ ದಾರಿ ಇಲ್ಲ ಅಂತ ಹೇಳ್ಬೋದು. ಆದರೆ ಆ ಊರಿಗೆ ಕರ್ಕೊಂಡು ಹೋಗಿ ಬರೋಕ್ಕೆ ಆಗಲ್ಲಲ್ಲ. ಅದಕ್ಕೆ ನಾವು ಹೇಳ್ತಾ ಇದ್ದೀನಿ. ನೀವೇನು ಮಾಡ್ತೀರಿ ಅಂತಂದರೆ ಒಂದೆರಡು ಮೂರು ವಾಕ್ಯಗಳನ್ನು ಹೇಳ್ತೀನಿ, ಅದೇ ಥರ ಉಳಿದನ್ನು ಮಾಡಿ ನೋಡಿ. ಐ ಯಾವ್ ಥಾಟ್ ಇಂಗ್ಲೀಷ್ ಒಂದೇ ರೀತಿ. ಐ ಯಾವ್ ರೀಡ್ ಇಂಗ್ಲೀಷ್. ಐ ಯಾವ್ ರಿಟನ್ ಇಂಗ್ಲೀಷ್. ಐ ಯಾವ್ ಸ್ಪೋಕನ್ ಇಂಗ್ಲೀಷ್. ಸ್ಪೀಕ್ ಅದರ ಫಸ್ಟ್ ಪಾರ್ಟಿಸಿಪಲ್ ಏನಾಗಿರುತ್ತೆ ಸ್ಪೋಕನ್. ನೆಕ್ಸ್ಟ್ ವಿ ತಗೋಬೇಕು. ವಿ ಯಾವ್ ಥಾಟ್ ಇಂಗ್ಲೀಷ್. ವಿ ಯಾವ್ ರೀಡ್ ಇಂಗ್ಲೀಷ್. ವಿ ಯಾವ್ ರಿಟನ್ ಇಂಗ್ಲೀಷ್. ವಿ ಯಾವ್ ಸ್ಪೋಕನ್ ಇಂಗ್ಲೀಷ್ ಅಂತ. ನೆಕ್ಸ್ಟ್ ಯು ತಗೊಳ್ರಿ.
You have taught English. You have read English. You have written English. ನೆಕ್ಸ್ಟ್ ಏನು ತಗೋಬೇಕು? ದೇ ತಗೋಬೇಕು. ದೇ ಹ್ಯಾವ್ ಥಾಟ್ ಇಂಗ್ಲೀಷ್. ದೇ ಹ್ಯಾವ್ ರೀಡ್ ಇಂಗ್ಲೀಷ್. ದೇ ಹ್ಯಾವ್ ರಿಟನ್ ಇಂಗ್ಲೀಷ್. ದೇ ಹ್ಯಾವ್ ಸ್ಪೋಕನ್ ಇಂಗ್ಲೀಷ್. ಆಮೇಲೆ ಏನು ಮಾಡಬೇಕು? ಈ ತಗೋಬೇಕು. ಈ ತಗೊಂಡ್ವಿ ಅಂದ್ರೆ ಏನು ಮಾಡಬೇಕು? ಆಟೋಮೆಟಿಕ್ ಯಾಸ್ ತಗೋಬೇಕು. ಈ ಆಸ್ ಥಾಟ್ ಇಂಗ್ಲೀಷ್. ಈ ಆಸ್ ರೀಡ್ ಇಂಗ್ಲೀಷ್. ಈ ಆಸ್ ರಿಟನ್ ಇಂಗ್ಲೀಷ್. ಈ ಆಸ್ ಸ್ಪೋಕನ್ ಇಂಗ್ಲೀಷ್. ನೆಕ್ಸ್ಟ್ ಏನು ಮಾಡಬೇಕು? ಸಿ ತಗೋಬೇಕು. ಸಿ ತಗೋಬೇಕಂತಂದ್ರೆ ಏನಪ್ಪ? ಸಿ ಹ್ಯಾಸ್ ಥಾಟ್ ಇಂಗ್ಲೀಷ್. ಸಿ ಹ್ಯಾಸ್ ರೀಡ್ ಇಂಗ್ಲೀಷ್. ಸಿ ಹ್ಯಾಸ್ ರಿಟನ್ ಇಂಗ್ಲೀಷ್. ಸಿ ಹ್ಯಾಸ್ ಸ್ಪೋಕನ್ ಇಂಗ್ಲೀಷ್. ನೆಕ್ಸ್ಟ್ ಏನು ಮಾಡಬೇಕು? ರೀಡ್ ತಗೋಬೇಕು. ಇಟ್ ಹ್ಯಾಸ್ ಥಾಟ್ ಇಂಗ್ಲೀಷ್. ಇಟ್ ಹ್ಯಾಸ್ ರೀಡ್ ಇಂಗ್ಲೀಷ್. ಇಟ್ ಹ್ಯಾಸ್ ರಿಟನ್ ಇಂಗ್ಲೀಷ್. ಇಟ್ ಹ್ಯಾಸ್ ಸ್ಪೋಕನ್ ಇಂಗ್ಲೀಷ್. ಈ ಥರ ನಾವು ಉಪಯೋಗಿಸ್ಬೋದು. ಅವುಗಳ ಕನ್ನಡ ಅರ್ಥನೂ ಕೂಡ ಇಲ್ಲಿ ಕೊಡಲಾಗಿದೆ. ಐ ಹ್ಯಾವ್ ಥಾಟ್ ಇಂಗ್ಲೀಷ್ ಅಂದರೆ ನಾನು ಇಂಗ್ಲೀಷನ್ನು ಕಲಿಸಿದ್ದೇನೆ ಅಂತ. ಐ ಹ್ಯಾವ್ ರೀಡ್ ಇಂಗ್ಲೀಷ್, ನಾನು ಇಂಗ್ಲೀಷನ್ನು ಓದಿದ್ದೇನೆ. ನೋಡಿ ಇಲ್ಲಿ ಆಯ್ ಸಬ್ಜೆಕ್ಟು ಯಾವ ಅನ್ನೋದನ್ನ ಅಲ್ಲಿ ಉಪಯೋಗಿಸ್ವಲ್ಲ. ಆಯ್ ಮುಂದೆ ಯಾವ. ನೆಕ್ಸ್ಟ್ ಏನಪ್ಪ ಅಂದ್ರೆ V3 ಥಾಟ್, ಥಿಂಕ್ ಥಾಟ್ ಅಂತೀವಲ್ಲ ಹಂಗೆ. ನೆಕ್ಸ್ಟು ಇಂಗ್ಲೀಷ್. ಐ ಹ್ಯಾವ್ ರೀಡ್ ಇಂಗ್ಲೀಷ್, ನಾನು ಇಂಗ್ಲೀಷನ್ನು ಓದಿದ್ದೇನೆ. ಐ ಹ್ಯಾವ್ ರಿಟನ್ ಇಂಗ್ಲೀಷ್, ನಾನು ಇಂಗ್ಲೀಷನ್ನು ಬರೆದಿದ್ದೇನೆ. ಐ ಹ್ಯಾವ್ ಸ್ಪೋಕನ್ ಇಂಗ್ಲೀಷ್, ನಾನು ಇಂಗ್ಲೀಷನ್ನು ಮಾತನಾಡಿದ್ದೇನೆ. ಯು ಹ್ಯಾವ್ ಥಾಟ್ ಇಂಗ್ಲೀಷ್, ನೀವು ಇಂಗ್ಲೀಷನ್ನು ಕಲಿಸಿದ್ದೀರಿ. ಯು ಹ್ಯಾವ್ ರೀಡ್ ಇಂಗ್ಲೀಷ್, ನೀವು ಇಂಗ್ಲೀಷನ್ನು ಓದಿದ್ದೀರಿ. ಯು ಹ್ಯಾವ್ ರಿಟನ್ ಇಂಗ್ಲೀಷ್, ಹೌದಾ? ಇಲ್ಲಿ ಹೆಚ್ಚೋಗೈತೆ. ನೀವು ಇಂಗ್ಲೀಷನ್ನು ಬರೆದಿದ್ದೀರಿ. ಯು ಹ್ಯಾವ್ ಸ್ಪೋಕನ್ ಇಂಗ್ಲೀಷ್, ನೀವು ಇಂಗ್ಲೀಷನ್ನು ಮಾತನಾಡಿದ್ದೀರಿ ಅಂತಕ್ಕಂಥದ್ದು, ಹೌದಾ? ಎಷ್ಟು ಈಸಿಯಾಗಿ ನಾವು ಈ ಎಕ್ಸಾಂಪಲ್ಸ್ ಅಂತ ಬರ್ತೀವಲ್ಲ, ಅದೇ ಥರ ನೀವು ಬರಿತಾ ಹೋಗ್ರಿ ಕನ್ನಡದಾಗ. ಅದನ್ನ ಇಲ್ಲೇನು ವ್ಯತ್ಯಾಸ ಏನಿಲ್ಲ. ನೀವು ವರ್ಬ್ನ V1 V2 ಇರೋದನ್ನ V3 ಮಾಡ್ಕೊಂಬಿಡವು. ಅಂದರೆ ಪ್ರೆಸೆಂಟ್ ಟೆನ್ಸ್ ಇರೋದನ್ನ ಪ್ರೆಸೆಂಟ್ ಪಾಸ್ಟ್ ಪಾರ್ಟಿಸಿಪಲ್ಗೆ ತಂದ್ಕೋಬೇಕು. ಅದು ಈಸಿ ಆಗುತ್ತೆ. ರೀಡಾ ಅಲ್ಲ, ಇಲ್ಲಿ ನೋಡಿ, ಈ ಥಿಂಕ್ ಥಾಟ್, ರೀಡಾ, ರಿಟನ್ ಅಂತೈತಿ. ರೈಟ್ ರೋಟ್ ರಿಟನ್, ಸ್ಪೋಕನ್ ಅಂತೈತಿ. ಸ್ಪೀಕ್ ಸ್ಪೋಕನ್ ಅಂತ ಅಲ್ವಾ? ನೆಕ್ಸ್ಟು ರೀಡ್ ಹಂಗೆ ಬರ್ತೈತಿ. ಅದೇ ರಿಟನ್ ಸ್ಪೋಕನ್, ಅದನ್ನ ಒಳ್ಳೆ ತೆಗೆದುಕೊಳ್ಳಲಾಗಿದೆ. ನೀವು ಆದಷ್ಟು ಏನಪ್ಪ ಅಂತಂದರೆ ಈ ವರ್ಬ್ಗಳನ್ನು ಬಳಸ್ಕೊಳ್ರಿ. ಇನ್ನೂ ಹೆಚ್ಚಿನ ಒಂದು ಎಕ್ಸಾಂಪಲ್ಸ್ ಅಥವಾ ಮೋರ್ ಎಕ್ಸಾಂಪಲ್ಸನ್ನು ನಿಮಗೆ ಈ ಸೈಡ್ ಕೊಡಲಾಗಿದೆ. ಮೋರ್ ಎಕ್ಸಾಂಪಲ್ಸ್ ಅಂದರೆ ಇನ್ನೊಂದು 4 ಜಾಸ್ತಿ ಕೊಡ್ತೀನಿ. ನೀವು ಇನ್ನು ಅದನ್ನು ಚಾರ್ಟ್ನಲ್ಲಿಂದ ಬೇರೆ ಕೊಡ್ತೀನಿ. ಅವಾಗ ನೀವು ಇದೇ ಥರ ಏನಪ್ಪ ಅಂದ್ರೆ ನೀವು ಬಳಸ್ರಿ. ದೇ ಹ್ಯಾವ್ ಕಿಲ್ಡ್ ದ ಮ್ಯಾಡ್ ಡಾಗ್ ವಿತ್ ಎ ಸ್ಟಿಕ್. ನೋಡಿ, ದೇ ಹ್ಯಾವ್ ಕಿಲ್ಡ್ ದ ಡಾಗ್ ವಿ ಹ್ಯಾವ್ ಕಿಲ್ಡ್ ದ ಮ್ಯಾಡ್ ಡಾಗ್ ವಿತ್ ಎ ಸ್ಟಿಕ್. ಅವರು ಉಚ್ಚನಾಯಿಯನ್ನು ಕೋಲಿನಿಂದ ಕೊಂದಿದ್ದಾರೆ, ಹೌದಾ? ದ ಬಾಯ್ ಹ್ಯಾವ್ ಬ್ರೋಕನ್ ಆಲ್ ದ ಎಂಟಿ ಬಾಟಲ್ಸ್. ಹುಡುಗರು ಎಲ್ಲ ಶಿಶೆನೂ ಹೊಡೆದಿದ್ದಾರೆ. ಒಂದು ಶಿಶೆನೂ ಬಿಟ್ಟರೆ ಎಲ್ಲ ಶಿಶೆ ಹೊಡೆದಾಕ್ಬಿಟ್ರಂತ. ಈ ಹ್ಯಾಸ್ ರೀಡ್ ಇಂಗ್ಲೀಷ್, ಅವನು ಇಂಗ್ಲೀಷನ್ನು ಓದಿದ್ದಾನೆ. ಶಿ ಹ್ಯಾಸ್ ಸಂಗ್ ಎ ಸಾಂಗ್, ಅವಳು ಹಾಡನ್ನು ಆಡಿದ್ದಾಳೆ. ದ ಎಂಟಿ ಬಾಟಲ್ಸ್ ಹ್ಯಾವ್ ಮೇಡ್ ಎ ಲಾಟ್ ಆಫ್ ಸೌಂಡ್. ಖಾಲಿ ಶಿಶೆಗಳು ಬಹಳಷ್ಟು ಶಬ್ದವನ್ನು ಮಾಡಿದ್ದವು ಅಂತ. ನೆಕ್ಸ್ಟ್ ಇನ್ನೊಂದು ಏನು ಬರ್ತೈತೆ ಅಂದರೆ, ಗ್ರ್ಯಾಂಡ್ ಫಾದರ್ ಆಸ್ ರೀಡ್ ಎ ನ್ಯೂಸ್ ಪೇಪರ್ ಇನ್ ದ ಮಾರ್ನಿಂಗ್. ಇಲ್ಲಿ ಬರ್ದಿದ್ದು ಗ್ರ್ಯಾಂಡ್ ಫಾದರ್ ಆಸ್ ರೀಡ್ ಎ ನ್ಯೂಸ್ ಪೇಪರ್ ಇನ್ ದ ಮಾರ್ನಿಂಗ್. ಅಜ್ಜನು ವಾರ್ತಾಪತ್ರಿಕೆಯನ್ನು ಬೆಳಗಿನ ಜಾವದಲ್ಲಿ ಓದಿದ್ದಾನೆ ಅಂತ, ಮುಂಜಾನೆ ಓದಿಬಿಟ್ಟಾನ ಅಂತ. ನೋಡ್ರಿ, ನಿಮ್ಗೆ ಇದರಿಂದ ಏನು ಸಿಗ್ತದೆ ಅಂತಂದರೆ ಎಷ್ಟು ಅಂಶಗಳು ನಿಮ್ಗೆ ದೊರಕಿವೆ. ಈ ಎಲ್ಲ ಎಕ್ಸಾಂಪಲ್ಸು ಮತ್ತು ಇಲ್ಲಿರ್ತಕ್ಕಂತಹ ಎಕ್ಸಾಂಪಲ್ಸು, ಆಮೇಲೆ ಈಗ ಚಾರ್ಟ್ ಇಲ್ಲೇ ಸ್ವಲ್ಪ ಕೊಟ್ಟಿದ್ದೀನಿ ನಾನು. ನೀವೇನು ಮಾಡೋಕ್ಕಪ್ಪ ಅಂತಂದರೆ ಈ ಒಂದಿಷ್ಟು ಮತ್ತು ಈ ಒಂದಿಷ್ಟು, ಯಾವೊಂದಿಷ್ಟು ಇಲ್ಲದಲ್ಲ ಇವನಿಷ್ಟು ನೀವು ಬರ್ಕೊಳ್ರಿ, ತಿಳ್ಕೊಳ್ರಿ ಮತ್ತು ಯೂಸ್ ಮಾಡೋದಕ್ಕೆ ಕಲ್ಕೊಳ್ರಿ. ನಿಮಗಿದು ಮುಂದಿನ ನಿಮ್ಮ ಎಲ್ಲ ತರಗತಿಗಳಿಗೂ
ಉಪಯುಕ್ತ ಮತ್ತು ನಿಮ್ಮ ಜೀವನದಲ್ಲಿ ಕೂಡ ಉಪಯುಕ್ತ ಬರೆದು ನೀವು ಫಾರ್ಮುಲಾನ ನೆನ್ಪಿಟ್ಕೊಳ್ರಿ, ಉಪಯೋಗಿಸ್ಕೊಳ್ರಿ. ಈ ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ನಲ್ಲಿ ಅಂದರೆ ಪರಿಪೂರ್ಣ ವರ್ತಮಾನ ಕಾಲದಲ್ಲಿ 3 ಬಗೆಗಳನ್ನು ನಾವು ಕಾಣ್ತೀವಿ ಎಲ್ಲ ಕಡೆಗೆ. ಆದರೆ ಇಲ್ಲಿ 4 ಬಗೆ ನಾನು ತೋರಿಸಿದ್ದೀನಿ. ಅಸರ್ಟಿವ್ ಸೆಂಟೆನ್ಸ್, ನೆಗೆಟಿವ್ ಸೆಂಟೆನ್ಸ್, ಇಂಟ್ರೋಗೇಟಿವ್ ಸೆಂಟೆನ್ಸ್, WH ಕ್ವಶನ್ಸ್ ವಿತ್ ಇಂಟ್ರೋಗೇಟಿವ್ ಸೆಂಟೆನ್ಸ್ ಅಂತ 4 ರೀತಿಯಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಅದಾಗ ಒಂದು ರೀತಿ ಇಲ್ಲಿ ತೋರಿಸ್ತಾ ಹೋಗಿದ್ದೀನಲ್ಲ. ಈಗ ಅಸರ್ಟಿವ್ ಸೆಂಟೆನ್ಸ್ಗೆ ಯಾವ ರೀತಿ ಮಾಡಬೇಕು, ಯಾವ ಮತ್ತು ಯಾವುದನ್ನು ರೀತಿ ಮೊದಲಿಗೆ ಉಪಯೋಗಿಸ್ಬೇಕು ಅಂತಕ್ಕಂಥದ್ದು ಗೊತ್ತಾಯ್ತಲ್ವಾ. ಹಾಗೆಯೇ ಈ ಒಂದು ನಿಮ್ಗೆ ಎಲ್ಲಿ ಕಳಿಸ್ಬೇಕು, ಯಾವ ಎಲ್ಲಿ ಕಳಿಸ್ಬೇಕು ಅಂತಕ್ಕಂಥದ್ದು ತಿಳ್ಕೊಬೇಕು. ಎಲ್ಲಿ ಇದ್ರಾಗ ಯಾವನ ಮತ್ತು ಯಾವ್ದನ್ನು ಇಲ್ಲಿ ಇವು ದೇ ಮತ್ತು ಪ್ಲೂರಲ್ ನೌನ್ ಯಾವ ಇಟ್ ಸಿಂಗುಲರ್ ನೌನ್ ಇದ್ದರೆ ಯಾವ್ದು ಬಳಸಬೇಕು, ಇದು ಮೇನ್. ನೆಕ್ಸ್ಟ್ ಇಲ್ಲೊಂದು ಚಾರ್ಟ್, ಆ ಚಾರ್ಟಿಗೆ ತಕ್ಕಂಗೆ ನೀವು ಒಂದಿಷ್ಟು ಎಕ್ಸಾಂಪಲ್ಸ್ ಹೌದಾ. ಯಾವ ಥಾಟ್ ಇಂಗ್ಲೀಷ್ ನೋಡೋಣ ಬನ್ನಿ. ಯಾವ ಥಾಟ್ ಇಂಗ್ಲೀಷ್, ನಾನು ಇಂಗ್ಲೀಷನ್ನು ಕಲಿಸಿದ್ದೇನೆ. ಅವ್ರು ಕಲ್ತರು ಬಿಟ್ಟರು ಗೊತ್ತಿಲ್ಲ, ಒಟ್ಟು ಕಲಿಸೀನಿ ಅನ್ನಂಗೆ ಆಕಾತಿ. ವಾಕ್ಯಗಳ ರಚನೆಯನ್ನು ಮಾಡ್ತಕ್ಕಂಥದ್ದನ್ನು ನಾವು ಇಲ್ಲಿ ಕಲಿತೀವಿ. ಇದರಿಂದ ಗ್ರಾಮರ್ ನಮ್ಗೆ ಸರಳ ಆಗ್ತತಿ. ನೀವು ಹೆಚ್ಚು ಪ್ರಾಕ್ಟೀಸ್ ಮಾಡಿದಷ್ಟು ಉಪಯುಕ್ತ ಆಗ್ತಾ. ಇಲ್ಲಿ ನೋಡ್ರಿ, ಇನ್ನೂ ಹೆಚ್ಚಿನ ಉದಾಹರಣೆ ಇಲ್ಲಿ ಕೊಟ್ಟೆ, ಅವನು ಕೊಟ್ಟಿದ್ದೀನಿ ಎಕ್ಸಾಂಪಲ್ಸ್. ಇದೇ ಥರ ನೀವು ಕೂಡ ಮನೆಯೊಳಗೆ ಏನು ಮಾಡ್ತೀರಿ ಅಂದರೆ ಸಾಕಷ್ಟು ಮಾಡಿರಿ. ಸುಮ್ಮನೆ ಹಂಗೆ ವಿಡಿಯೋ ನೋಡಿ ತೆಗೆದು ಹೋಗಿದ್ರೆ ನಿಮ್ಗೆ ವರ್ಕ್ ಬರೋಲ್ಲ ಅಥವಾ ಇಂಗ್ಲೀಷನ್ನು ನಿಮ್ಗೆ ತಿಳ್ಕೊಳಕ್ಕೆ ಆಗಲ್ಲ. ಹೆಚ್ಚು ವರ್ಕ್ ಮಾಡಿರಿ ಅದ್ರ ಮೇಲೆ, ಅಂದ್ರೆ ಪರ್ಫೆಕ್ಟ್ ಆಗ್ತೀರಿ. ಓಕೆ, ಹೆಚ್ಚು ವರ್ಕ್ ಮಾಡಿದ್ರೆ ನೀವು ಪರ್ಫೆಕ್ಟ್ ಆಗ್ತೀರಿ. ಪರ್ಫೆಕ್ಟ್ ಆದ್ನಂದ್ರೆ ನಾವು ಮಾಡಿದ ವಿಡಿಯೋ ಉಪಯೋಗಕ್ಕೆ ಬಂದಂಗೆ ಆಗ್ತತಿ. ಸೊ ನಾವು ಮಾಡಿದ್ದು ನಿಮ್ಮ ಸಹಾಯಕ್ಕಾಗಿ ನಿಮಗೆ ಹೆಲ್ಪ್ ಆಗಲಿ ಅಂತ ಮಾಡಿ, ಹಾಗಾಗಿ ಇದರ ಸದುಪಯೋಗ ತಾವು ಪಡ್ಕೊಳ್ತೀರಿ ಅಂತ ಹೇಳ್ಕೊಂಡು, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಒಂದು ಶೇರ್ ಮಾಡಿರಿ ಯಾರಿಗಾರು, ಮತ್ತು ಹೆಲ್ಪ್ ಆಗ್ತತಿ. ಯಾರಿಗೆ ಭಾಳ ಕಷ್ಟ ಅನಿಸುತ್ತಾ ಅಂಥವ್ರಿಗೆಲ್ಲ ಈ ವಿಡಿಯೋ ಹೆಲ್ಪ್ ಆಗ್ತೈತಿ. ಶೇರ್ ಮಾಡಿರಿ. ಮತ್ತು ನಿಮಗೆ ಇಷ್ಟ ಆಗಿದ್ದಂದರೆ ಒಂದು ಲೈಕ್ ಕೊಡಿ, ಹೌದಾ. ಹಾಗೆಯೇ ಮುಂದೆ ಬರ್ತಕ್ಕಂಥ ಅನೇಕ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತೀನಲ್ಲ, ಆ ವಿಡಿಯೋ ಫಸ್ಟ್ ನಿಮ್ಗೆ ಬರ್ಬೇಕ್ರಿ, ನಾವು ನೋಡಬೇಕು ಫಸ್ಟು ಅನ್ನೋದಿದ್ದಂದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿರಿ. ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿದೆ ಅಂದರೆ ಒಂದು ಗಂಟೆ ಬರ್ತೈತಿ. ಆ ಗಂಟೆಯ ಮೇಲೆ ಕ್ಲಿಕ್ ಮಾಡಿ. ಆವಾಗ ಏನಪ್ಪ ಅಂದರೆ ನಾವು ಮಾಡಿದ ಎಲ್ಲ ವಿಡಿಯೋಗಳು ನಿಮಗೆ ನಿಮ್ಮ ಯೂಟ್ಯೂಬ್ನಲ್ಲಿ ಬಂದ್ಬಿಡ್ತಾವೆ. ನಾ ಅಪ್ಲೋಡ್ ಮಾಡೋದಷ್ಟೇ ಸಾಕು, ಫಸ್ಟ್ ನಿಮಗೆ ಬರ್ತಾವೆ ಅಲ್ವಾ. ಆದರೆ ಮರಿಬೇಡ್ರಿ, ಹೆಚ್ಚು ವಿಡಿಯೋ ಮಾಡ್ಬೇಕಂತ ಅನ್ನೋದಾದರೆ ನೀವು ಅವುಗಳ ಉಪಯೋಗನ ಸದುಪಯೋಗ ಮಾಡಿಕೊಂಡಿದ್ದೆ. ಆದರೆ ನಾನು ಸುಮಾರು ಹೊತ್ತು ಕುಳಿತುಕೊಂಡು ಈ ವಿಡಿಯೋ ಮಾಡಿ ನಿಮ್ಗೆ ಅಪ್ಲೋಡ್ ಮಾಡೋದಕ್ಕೂ ಸಾರ್ಥಕತೆ ಆಗುತ್ತಾ ಅಂತ ಭಾವಿಸ್ತೀನಿ. ನೀವು ಉಪಯೋಗನ ಎಲ್ಲ ಪಡ್ಕೊತೀರಿ ಅಂತ ಹೇಳ್ತಾ, ಸೊ ನಿಮ್ಮೆಲ್ಲರಿಗೂ ಈ ಪೂಜಾರನ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ಆಲ್ ಮೈ ಲರ್ನರ್ಸ್. ಸೊ ಡೋಂಟ್ ಮಿಸ್ ಇಟ್. This video is like it first and share it after you have subscribed it. Thank you. Bye.